ನೀವು ಹೇಳ್ತಾರೆ ಮಾಡಿಸ್ತಾರೆ ನಾವು ಮನೆಗೆ ಕೊಟ್ಟಿದ್ದೀವಿ ಅವರು ನೇರವಾಗಿ ಸಿಗಲ್ಲ ಸರ್. ವಿಡಿಯೋ ಕಾಣ್ಬೇಕಂದ್ರೆ 2 ತಿಂಗಳು ಬೇಕು. 2 ತಿಂಗಳು ವರ್ಷಕ್ಕೆ ಮಕ್ಕಳೆಲ್ಲ ಹಾಸ್ಪಿಟಲ್ ಸೇರಿರ್ತಾರೆ. ಆ ಪರಿಸ್ಥಿತಿ ಇದೆ ನಮ್ಮೂರು ಪಂಚಾಯತಿ. ನಾವು ಮನವಿ ವಿಡಿಯೋ ಇಲ್ಲಿಂದ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಕಸಿಯುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಮಕ್ಕಳ ಹಕ್ಕನ್ನು ಕಸಿಯುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಈಗ ಕಳಿಸಿಬಿಟ್ಟೆ ಮಂಜು, ಕಳಿಸಿದ್ರಿಲ್ರಿ? ಅಧಿಕಾರಿಗಳು ಬಂದಿದ್ರು ಸರ್. DDP ಬಂದಿದ್ರು. 1 ವರ್ಷದಿಂದ ಬಂದಿದ್ರು. ಒಂದು ವರ್ಷದಿಂದ ಬಂದಿದ್ರು. ನೋಡ್ತಾರೆ, ಹೋಗ್ತಾರೆ. ಯಾರು ಏನು ಗಮನ ಹರಿಸಲ್ಲ. ನೋಡ್ತಾರೆ, ನಾಳೆ ಮಾಡಿಸ್ತೀವಿ, ನಾಡ್ದೆ ಮಾಡಿಸಿ ಉಡಾಪಿ ಪತ್ರ ಕೊಟ್ಟು ಹೋಗ್ತಾರೆ. ಯಾರು ಏನು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಊರಲ್ಲಿಯೂ ಮಕ್ಕಳು ಶಾಲೆಗೆ ಹೋದ್ರೆ ಸಾಕಪ್ಪ ಅಂತಾರೆ. ನಮ್ಮ ಹನುಮಂತಾಪುರ ಗ್ರಾಮದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳನ್ನ ಪೋಷಕರು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಲಾಖೆಗೂ ಸರ್ಕಾರಕ್ಕೂ ನಾಚಿಕೆ ಆಗ್ಬೇಕು ಸರ್. ಇದು ಸಮಸ್ಯೆ ಶುರುವಾಗಿ 2 ವರ್ಷ ಆಯಿತು. 2 ವರ್ಷದಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಸುಮಾರು ಬಾರಿ ಅರ್ಜಿ ಕೊಟ್ಟಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ. ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಮಾಡಿಸ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ. ವರ್ಷ ಪೂರ್ತಿ ನಮ್ಮ ಮಕ್ಕಳು ಹಿಂಗೆ ಓಡಾಡ್ಬೇಕು ಹೆಸರಲ್ಲಿ. ಸೊಳ್ಳೆ ಕಡಿದು ಭಾಳ ಜನ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಈಗ 140 ಜನದಲ್ಲಿ 60 ಮಕ್ಕಳು ಬಂದಿಲ್ಲ, 80 ಮಕ್ಕಳು ಮಾತ್ರ ಬಂದಿದ್ದಾರೆ. ಸಮಸ್ಯೆ ಏನಂದರೆ ಇದೇ ಸಮಸ್ಯೆ. ಮಕ್ಕಳಿಗೆ ಶಾಲೆಯ ಒಳಗೆ ಹೋಗೋಕೆ ಆಗ್ತಾಯಿಲ್ಲ. ಸೊಳ್ಳೆ ಆರೋಗ್ಯ ದೃಷ್ಟಿಯಿಂದ ಯಾರೂ ಬಂದಿಲ್ಲ. ಈಗ ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಿದ್ದರೆ ಮುಂದಿನ ವರ್ಷ ವಿದ್ಯಾಭ್ಯಾಸ ಮಾಡಿಸ್ತೀವಿ ನಾವು. ಆ ವಿದ್ಯಾಭ್ಯಾಸ ಇಲ್ಲ ಅಂದರೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಆ ಉದ್ದೇಶದಿಂದ ವ್ಯವಸ್ಥೆ ಸರಿಯಾಗೋವರೆಗೂ ನಮ್ಮ ಮಕ್ಕಳನ್ನ ಇವತ್ತಿನಿಂದ ನಾವು ಸ್ವಯಂ ಪ್ರೇರಿತವಾಗಿ ಎಲ್ಲ ಪೋಷಕರು ಮನೆ ಕರ್ಕೊಂಡು ಹೋಗ್ತೀವಿ, ಶಾಲೆ ಕಳಿಸಲ್ಲ.